ಇನ್ನು ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾವನ್ನ ಪ್ರಕಟ ಮಾಡಿದ್ದಾರೆ. ಯಾರ್ಯಾರಿದ್ದಾರೆ ಈ ಟ್ರೋಫಿಗೆ ಹೋಗಬೇಕಾಗಿರುವಂಥ ಪ್ಲೇಯರ್ಸ್ಗಳು ಅನ್ನುವಂಥದ್ದನ್ನ ನೋಡೋಣ. ಕಾರಣ ಮೊನ್ನೆಯಷ್ಟೇ ಪರ್ಫಾರ್ಮೆನ್ಸ್ ಅನ್ನು ಕಳ್ಕೊಂಡಿದ್ರು, ತಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ವಿಫಲರಾಗಿದ್ರು. ಈಗ ರೋಹಿತ್ ಶರ್ಮಾ ಇದ್ದಾರೆ ನಾಯಕರಾಗಿ, ಶುಭಮ್ ಗಿಲ್ ಉಪನಾಯಕರಾಗಿದ್ದಾರೆ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಬುಮ್ರಾ, ಶಮಿ, ಹರ್ಷದೀಪ್, ಜೈಸ್ವಾಲ್, ರಿಷಬ್ ಪಂತ್, ಜಡೇಜಾಗೆ ಸ್ಥಾನವನ್ನ ನೀಡಲಾಗಿದೆ. ಈಗ ಮತ್ತೆ ತಂಡಕ್ಕೆ ವಾಪಸ್ ಆಗಿದ್ದಾರೆ ಮೊಹಮ್ಮದ್ ಶಮಿ ಮತ್ತು ಜಡೇಜಾ. ರವೀಂದ್ರ ಜಡೇಜಾಗೆ ಏಕದಿನ ತಂಡದಲ್ಲೂ ಕೂಡ ಸ್ಥಾನವನ್ನ ನೀಡಿದ್ದಾರೆ. ಫೆಬ್ರವರಿ 19ರಿಂದ ಆರಂಭವಾಗಲಿದೆ ಚಾಂಪಿಯನ್ಸ್ ಟ್ರೋಫಿ. ಈಗ ಪ್ರಕಟವನ್ನ ಮಾಡಿದ್ದಾರೆ ತಂಡವನ್ನ. ಪಾಕಿಸ್ತಾನದ ವಿರುದ್ಧ ತಟಸ್ಥ ಸ್ಥಳದಲ್ಲಿ ಆಡಲಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾ ಈಗ ಪ್ರಕಟವಾಗಿದೆ. ಮೊನ್ನೆ ಇದ್ದಂಥ ಕಳಪೆ ಪ್ರದರ್ಶನ ಏನಿತ್ತು ನಮ್ಮ ಭಾರತದ ತಂಡದ ನಾಯಕರುಗಳಿಂದ, ಎಲ್ಲ ನಾಯಕರುಗಳು ಕೂಡ ಆಡಿರುವಂಥ ಆಟಗಳಿದ್ದುವಲ್ವಾ, ಅದು ತುಂಬ ಕೆಟ್ಟದಾಗಿತ್ತು, ಕಳಪೆ ಇತ್ತು. ಹಾಗಾಗಿ ಅವರಿಗೆ ರಣಜಿಯಲ್ಲೂ ಕೂಡ ಆಡಬೇಕು ಅಂತ ಹೇಳುತ್ತಾ ಇದ್ರು ಈ ಪ್ಲೇಯರ್ಸ್ಗಳಿಗೆ. ಈಗ ಫೈನಲಿ ಈ ಪ್ಲೇಯರ್ಸ್ಗಳನ್ನು ಈಗ ಮತ್ತೆ ವಾಪಸ್ ತಂದಿಟ್ಟಿದ್ದಾರೆ. ಆಪ್ಷನ್ ಇಲ್ಲ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಚಾಂಪಿಯನ್ಸ್ ಟ್ರೋಫಿಗೆ ತಂದು ಇಟ್ಕೊಂಡಿದ್ದಾರೆ. ಬಟ್ ಮೊಹಮ್ಮದ್ ಶಮಿ ಮತ್ತು ಜಡೇಜಾ ಮತ್ತೆ ಇಲ್ಲಿ ಅವಕಾಶ ಸಿಕ್ಕಿದೆ. ರವೀಂದ್ರ ಜಡೇಜಾಗೂ ಕೂಡ ಏಕದಿನ ತಂಡದಲ್ಲಿ ಮತ್ತೆ ಸ್ಥಾನವನ್ನ ನೀಡಲಾಗಿದೆ. 19ರಿಂದ ಆರಂಭವಾಗಲಿದೆ ಚಾಂಪಿಯನ್ಸ್ ಟ್ರೋಫಿ. ಸೊ ಪಾಕಿಸ್ತಾನದ ವಿರುದ್ಧ ನಡೆಯಲಿದೆ ಪಂದ್ಯಗಳು. ಈ ಪಂದ್ಯದಲ್ಲಿ ಈಗ ಯಾರೆಲ್ಲ ಆಡಬೇಕು ಅನ್ನುವಂಥ ನಿರ್ಧಾರ ಆಗಿದೆ. ಸೊ ಯಾರೆಲ್ಲ ಈಗಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಗೆ, ಈಗ ತಂಡವನ್ನ ಪ್ರಕಟವನ್ನ ಮಾಡಿದ್ದಾರೆ. ಮತ್ತೆ ತಂಡಕ್ಕೆ ಈಗ ಮೊಹಮ್ಮದ್ ಶಮಿ ಮತ್ತು ಜಡೇಜಾರ್ನ ತಂದು ನಿಲ್ಲಿಸಿದ್ದಾರೆ. ಕಾರಣ ಮೊನ್ನೆ ನಡೆದಂಥ ಪಂದ್ಯಗಳಲ್ಲಿ ತುಂಬ ಕಳಪೆ ಪ್ರದರ್ಶನವನ್ನು ತೋರಿದಂಥ ತಂಡವಾಗಿತ್ತು. ಸೊ ಹಾಗಾಗಿ ಆ ತಂಡದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಬಟ್ ಬಹುತೇಕ ಆ ಪ್ಲೇಯರ್ಸ್ಗಳೇ ಇದರಲ್ಲೂ ಕೂಡ ಇದ್ದಾರೆ, ಆಟಗಾರರು ಯಾರ್ಯಾರಿದ್ದಾರೆ. ಸೊ ಈಗ ಟೀಮ್ ಇಂಡಿಯಾ ಪ್ರಕಟವಾಗಿದೆ. ಪಾಕಿಸ್ತಾನದ ಜೊತೆಗೆ ಪಂದ್ಯ ಫೆಬ್ರವರಿ 19ರಿಂದ ಆರಂಭವಾಗುತ್ತೆ. ರೋಹಿತ್ ಶರ್ಮಾ ನಾಯಕರಾಗಿದ್ದಾರೆ, ಶುಭಮ್ ಗಿಲ್ ಉಪನಾಯಕರಾಗಿ ಈಗ ಕಣಕ್ಕಿಳಿತಾ ಇದ್ದಾರೆ. ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್, ಅದರ ಜೊತೆಗೆ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಬುಮ್ರಾ, ಶಮಿ, ಹರ್ಷದೀಪ್ ಇವರೆಲ್ಲ ಕೂಡ ಈಗ ತಂಡದಲ್ಲಿದ್ದಾರೆ. ಜೈಸ್ವಾಲ್, ರಿಷಬ್ ಪಂತ್, ಜಡೇಜಾಗೆ ಸ್ಥಾನವನ್ನು ನೀಡಲಾಗಿದೆ. ಒಟ್ಟು 15 ಪ್ಲೇಯರ್ಸ್ಗಳನ್ನು ತಗೊಂಡೋಗ್ತಾರೆ. ಅದರಲ್ಲಿ 11 ಪ್ಲೇಯರ್ಸ್ಗಳು ಆಟವನ್ನು ಆಡಬೇಕಾಗಿದೆ. ಈಗ 15 ಪ್ಲೇಯರ್ಸ್ಗಳ ಪಟ್ಟಿ ಇಲ್ಲಿದೆ. ಆ 11 ಪ್ಲೇಯರ್ಸ್ಗಳು ಯಾರೆಲ್ಲ ಆಗ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಫೆಬ್ರವರಿ 19ರಿಂದ ಆರಂಭವಾಗಲಿರುವಂಥ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದ ಜೊತೆಗೆ ಟೀಮ್ ಇಂಡಿಯಾ ತಂಡದ ಪ್ರಕಟವನ್ನು ಮಾಡಲಾಗಿದೆ. ಇದರಲ್ಲಿ ರೋಹಿತ್ ಶರ್ಮಾ ಅವರೇ ಕ್ಯಾಪ್ಟನ್ ಆಗಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ರೋಹಿತ್ ಶರ್ಮಾ ನಾಯಕರಾಗಿ, ಶುಭಮ್ ಗಿಲ್ ಉಪನಾಯಕರಾಗಿ ಈಗ ಕಣಕ್ಕೆ ಇಳಿತಾ ಇರೋದು. ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್. ವಿರಾಟ್ ಕೊಹ್ಲಿ ಕೂಡ ಕಳಪೆ ಪ್ರದರ್ಶನ ತೋರಿದ್ರು, ಕೆಎಲ್ ರಾಹುಲ್ ಕೂಡ ಕಳಪೆ ಪ್ರದರ್ಶನ ತೋರಿಸಿದ್ರು. ರೋಹಿತ್ ಶರ್ಮಾ ನಾಯಕರಾಗಿದ್ದಾರೆ, ಶುಭಮ್ ಗಿಲ್ ಈಗ ಉಪನಾಯಕರಾಗಿರೋದು. ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಮತ್ತು ಕೆಎಲ್ ರಾಹುಲ್ ಈ ಬಾರಿ ಆದರೂ ಕೂಡ ಆ ಕಳಪೆ ಪ್ರದರ್ಶನವನ್ನು ಬಿಟ್ಟು ಇವರೆಲ್ಲ ಆಡ್ತಾರ ನೋಡಬೇಕು. ಅಕ್ಷರ್ ಪಟೇಲ್ ಕೂಡ ಈಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ವಾಷಿಂಗ್ಟನ್ ಸುಂದರ್ ಅವ್ರನ್ನು ಕೂಡ ಇಳಿಸ್ತಾ ಇದ್ದಾರೆ. ಕುಲ್ದೀಪ್ ಯಾದವ್, ಬುಮ್ರಾ, ಶಮಿ ಮತ್ತು ಹರ್ಷದೀಪ್ ಇರೋದು. ಜೈಸ್ವಾಲ್, ರಿಷಬ್ ಪಂತ್, ಜಡೇಜಾಗೆ ಸ್ಥಾನವನ್ನು ನೀಡಿದ್ದಾರೆ. ಸೊ ಈಗ ಮೊಹಮ್ಮದ್ ಶಮಿ ಮತ್ತು ಜಡೇಜಾ ಇಬ್ಬರು ಕೂಡ ತಂಡಕ್ಕೆ ವಾಪಸ್ ಆಗಿದ್ದಾರೆ. ರವೀಂದ್ರ ಜಡೇಜಾಗೆ ಏಕದಿನ ತಂಡದಲ್ಲೂ ಕೂಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಲಿದೆ. ಸೊ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತಂಡದಲ್ಲಿ ಯಾರೆಲ್ಲ ಇರಬೇಕು ಅನ್ನುವಂಥದ್ದರ ನಿರ್ಧಾರವನ್ನು ಈಗ ಮಾಡಿದ್ದಾರೆ. ತಂಡವನ್ನು ಪ್ರಕಟ ಕೂಡ ಮಾಡಿದ್ದಾರೆ.